ಮಾತ್ರ ಬಿಡಲ್ಲ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್, ನಾನಿವತ್ತು ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಇಲ್ಲಿ ಬಂದ್ಬಿಟ್ಟು ನಾನು ಒಂದು ಮೇಕಪ್ಗೆ ಅಂತ ಹೇಳಿಬಿಟ್ಟು ಇಲ್ಲಿ ಹೋಗಿದ್ದೆ. ಇಲ್ಲೇ ಪಕ್ಕದಲ್ಲಿ ಒಂದು ನಮ್ಮೂರಿಂದ ಒಂದು 3 ಕಿಲೋಮೀಟರ್ಸ್ ಆರ್ 4 ಕಿಲೋಮೀಟರ್ಸ್ ಆ ಥರ ಆಗಿರುತ್ತೆ. ಅಲ್ಲಿಗೆ ಹೋಗಿದ್ದಿದ್ದು ನಾನು ನನ್ನ ಮಗ ಹೋಗಿದ್ವಿ. ಅಲ್ಲಿ ಇನ್ನು ಅವ್ರು ಬರೋದು ಸ್ವಲ್ಪ ಲೇಟ್ ಆಗಿತ್ತು, ಅದಕ್ಕೆ ಅಲ್ಲಿ ನಾಗರಕಟ್ಟೆ ಇತ್ತು, ಅಲ್ಲೇ ಕೂತ್ಕೊಂಡಿದ್ರೆ ಈ ಹೂವುಗಳು ಕಾಣಿಸಿದ್ವು. ಇವುದು ಬಂದ್ಬಿಟ್ಟು ನಮ್ಮ ಮನೆ ಹತ್ರ ಎಲ್ಲನೂ ಇರ್ತಾಯಿತ್ತು. ಕಾಡು ಮಲ್ಲಿಗೆ ಅಂತ ಹೇಳ್ಬಿಟ್ಟು ಮರದಲ್ಲಿ ಬಿಡುತ್ತೆ. ಮರ ಎಲ್ಲನೂ ದೊಡ್ಡದಾಗತ್ತೆ, ಅದರಲ್ಲಿ ಬಿಡೋದು. ಸ್ಮೆಲ್ಲು ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ. ನಾವು ಚಿಕ್ಕವರಿದ್ದಾಗ ಇದನ್ನು ನಮ್ಮ ತೋಪಲ್ಲೆಲ್ಲ ಆಯ್ಕೊಂಬಂದು ನಾವು ಕಟ್ಟಿ ಎಲ್ಲನೂ ಇಟ್ಕೊತಾ ಇದ್ವಿ. ಹಾಗೆ ಇಷ್ಟ ಆಯಿತು, ಅದನ್ನು ನಾನು ತಗೊಂಡು ಹಾಗೆ ವಿಡಿಯೋನ ಮಾಡ್ತಾಯಿದ್ದೀನಿ. ಹಾಗೆ ಅಲ್ಲಿ ಕೂತ್ಕೊಂಡಿದ್ರೆ ಆಡು ಅಂದರೆ ಮೇಕೆಗಳು ಇನ್ನು ಅವರು ಮೇಯಿಸ್ಕೊಂಡು ಸಾಯಂಕಾಲ ಅಲ್ವಾ ಅವ್ರ ಮನೆಗೆ ಕರ್ಕೊಂಬರ್ತಾಯಿದ್ರೆ ನಾವು ಅಲ್ಲಿ ಕೂತ್ಕೊಂಡಿದ್ರೆ ಅಲ್ಲೇ ಬಂದಿದ್ವು. ಸರಿ ಅಂತ ಹೇಳ್ಬಿಟ್ಟು ಅವುಗಳನ್ನು ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡ್ವಿ. ಹಾಗೆ ಅಲ್ಲಿ ಕೋಳಿಗಳೂ ಇದ್ವು, ಅವನು ಅಷ್ಟೇ ಬಂದು ಆ ಥರ ಓಡಾಡ್ತಾಯಿದ್ರೆ ನನ್ನ ಮಗ ಹಾಗೆ ಟೀಸ್ ಮಾಡ್ತಾಯಿದ್ದ. ಏನು ಮಮ್ಮಿ ಯಾವ ನೋಡಿದ್ರು ನಿಮ್ಮ ಹತ್ರ ಪ್ರಾಣಿಗಳು ಎಲ್ಲನೂ ಬರ್ತಾ ಇರ್ತವೆ, ಆ ಥರ ನೀನು ಹೋದ ಜನ್ಮದಲ್ಲಿ ಆ ಥರ ಆಗಿದ್ದು ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ಅವನು ಹಾಗೆ ಟೀಸ್ ಮಾಡ್ತಾಯಿದ್ದ. ಸರಿ ಅಂತ ಹೇಳ್ಬಿಟ್ಟು ಹಾಗೆ ಇದ್ವಿ. ನೋಡಿ ಇವಾಗ ಬಂದಿದ್ದಾರೆ, ಒಂದು 5:30 ಆ ಥರ ಆಯಿತು. ನಾವು 4:30ಗೆ ಬಂದಿದ್ದು, ಅವರು ನೋಡಿದ್ರೆ 5:30ಗೆ ಬಂದರು. ಸರಿ ಈಗಾದರೂ ಹೋಗೋಣ ಅಂತ ಹೇಳಿದ್ರೆ ಏನಾಯಿತು ಅಂತ ಹಾಗೆ ನೋಡ್ತಾ ಇರಿ. ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ಒಂದು ಮೇಕಪ್ ಇತ್ತು, ಅದಕ್ಕೋಸ್ಕರ ಬಂದಿದ್ವಿ. ಅವರು ಬಂದ್ಬಿಟ್ಟು 4:30ಗೆಲ್ಲ ಬರ್ತೀವಿ ಅಂತ ಹೇಳಿದ್ರ. ಸರಿ ಅಂತ ಫೋನ್ ಮಾಡಿ ಕೇಳಿ ಬಂದಿದ್ದು, ಆದ್ರೂ ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ಕಾತ್ಕೊಂಡಿದ್ದೀವಿ. ಈಗ ತಾನೇ ಬಂದಿದ್ದಾರೆ, ಅದಕ್ಕೆ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡಿ ಈಗ ಇಳಿತಾ ಇದ್ದಾರೆ ಎಲ್ಲನೂ. ಲಾಸ್ಟಲ್ಲಿ ತೋರಿಸ್ತೀನಿ ಮೇಕಪ್ ಎಲ್ಲ ಯಾವ ಥರ ಮಾಡ್ತೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು. ನಾನೊಬ್ಬಳೇ ಬಂದಿರೋದು. ಎಷ್ಟು ಇವಾಗ ಟೈಮು ಆಗೋಗ್ತಾ ಇದೆ, ಬೇಗನೆ ಮಾಡಬೇಕು. ಅವರು ಟೈಮ್ ಕೊಟ್ಟರೆ ಬೇಗನೆ ಮಾಡಿ ಮುಗಿಸೋಣ. ಹಾಗೆ ನಿಮಗೂ ತೋರಿಸ್ತೀನಿ ಯಾವ ಥರ ಮಾಡಿದ್ದೆ ಏನು ಹೇಗೆ ಅಂತ ಹೇಳ್ಬಿಟ್ಟು. ಹಾಗೆ ನೋಡಿ ಫ್ರೆಂಡ್ಸ್, ಅಲ್ಲಿಗೆ ಹೋದರೆ ಮತ್ತೆ 7 ಆದ್ರೂ ಗಂಡನ ಕಡೆಯವ್ರು ಬರಲಿಲ್ಲ. ಗಂಡನ ಕಡೆಯವ್ರು ಬರೋ ತನಕ ಹೆಣ್ಣವರು ಒಳಗಡೆ ಬರೋಂಗಿಲ್ಲ ಅಂತ ಹೇಳಿಬಿಟ್ಟು ಅವರೂ ಒಳಗಡೆಗೆ ಬರಲೇ ಇಲ್ಲ. ಸರಿ 7 ಆ ಥರ ಆಗೋಯ್ತು. ಸರಿ ಅರ್ಜೆಂಟಾಗಿ ಈ ಥರ ನಾನು ಮಾಡಿದ್ದೆ. ಗಾಗ್ರಾ ವೇರ್ ಮಾಡಿದ್ದಿದ್ದು, ಅದು ಬೇರೆ ತುಂಬ ನೆಟ್ಟದು ತೆಳುವಾಗಿರೋದ್ರಿಂದ ಅದು ಒಂಥರ ಕಾಣ್ತಾ ಇತ್ತು. ಅದಕ್ಕೋಸ್ಕರ ಅವರು ನಾರ್ಮಲಾಗೆ ಆಗಿಬಿಡಿ, ಜಾಸ್ತಿ ಎಕ್ಸ್ಪೋಸ್ ಮಾಡೋ ಥರ ಇರಬಾರ್ದು ಅಂತ ಹೇಳಿದ್ದಕ್ಕೆ ಆ ಥರ ಹಾಕಿದ್ದೆ. ಇದು ಡೇ ಆ್ಯಂಡ್ ನೈಟು ಹೇಳಿದರು. ನಾನು ನೈಟಲ್ಲಿ ಮಾಡಿ ಮತ್ತೆ ಊರಿಗೆ ಹೊರಟೋದೆ. ಮತ್ತು 2 ಗಂಟೆ ರಾತ್ರಿಯಲ್ಲಿ ನಾನು ನನ್ನ ಮಗ ಇಬ್ಬರೂ ಬಂದು ಮೇಕಪ್ ಮಾಡಿಕೊಂಡು ಹಾಗೆ ಬೆಳಗ್ಗೆ ಒಂದು 7 ಗಂಟೆಗೆಲ್ಲನೂ ಹೊರಟೋದ್ವಿ. 7 ಗಂಟೆ ಅಲ್ಲ, 5:15ಗೆಲ್ಲ ಮನೆಗೆ ಹೊರಟೋದ್ವಿ. ಹಳ್ಳಿ ಕಡೆ ತುಂಬ ಓವರ್ ಮೇಕಪ್ಪು ಆ ಥರ ಇರಬಾರ್ದು ಅಂತೇಳಿ ಸಿಂಪಲ್ಲಾಗಿ ಮಾಡೋಕ್ಕೆ ಹೇಳ್ತಾರೆ. ಮತ್ತು ಡೇನಲ್ಲಿ ನಾನು ಬ್ಲೌಸಸ್ನ ಸ್ಟಿಚ್ ಮಾಡಿದ್ದಿದ್ದು, ಅದನ್ನು ತೋರಿಸಿದ್ದು. ಹಾಗೆ ಇಲ್ಲಿ ಬಂದ್ಬಿಟ್ಟು ನೋಡಿ, ನಾನು ಇದನ್ನು ಈಗಾಗಲೇ ನೋಡಿರ್ತೀರ. ಹೋಗಿ ನೆಕ್ಸ್ಟ್ ಡೇ ಇದಕ್ಕೆ ಐಟಮ್ಸ್ನ ಹೋಗಿ ತೊಗೊಂಬಂದು ಎಲ್ಲ ಅರೇಂಜ್ ಮಾಡಿ ಎಲ್ಲನೂ ನಿಮಗೆ ಈಗಾಗಲೇ ವಿಡಿಯೋನೂ ಅದೇ ಫಸ್ಟ್ ವಿಡಿಯೋ ಹಾಕ್ಬಿಟ್ಟಿದ್ದೀನಿ. ಯಾರಾದರೂ ನೋಡಿ ತಗೊಳ್ಳಿದ್ರೆ ತಗೋಬೋದು. ಅಂದರೆ ಇವಾಗ ಫಂಕ್ಷನ್ಸ್ ಎಲ್ಲ ಇದ್ದಾವಲ್ಲ, ಇದು ಬಂದ್ಬಿಟ್ಟು ಯಾವಾಗ ವಿಡಿಯೋ ಹಾಕ್ತೀನೋ ಏನೋ ಲೇಟ್ ಆಗುತ್ತೆ. ಮತ್ತು ಎಲ್ಲ ಫಂಕ್ಷನ್ಸ್ಗಳೆಲ್ಲ ಆಗೋದ್ಮೇಲೆ ಯಾಕೆ ಅಂತ ಹೇಳ್ಬಿಟ್ಟು ಆ ವಿಡಿಯೋನ ಮೊದಲೇ ಹಾಕಿದ್ದಿದ್ದು. ಈ ಥರ ಎಲ್ಲನೂ ಇದ್ದಾವೆ, ತುಂಬಾ ಇಷ್ಟ ಆಯಿತು. ಎಲ್ಲನೂ ಐಟಮ್ಸು ಎಲ್ಲ ತೊಗೊಂಬಂದಿದ್ದು ತುಂಬಾ ಚೆನ್ನಾಗಿದ್ದಾವೆ. ಈಗಾಗಲೇ ಕೆಲವೊಂದು ಎಲ್ಲನೂ ಸೇಲ್ ಆಗಿದ್ದಾವೆ, ಇನ್ನು ಕೆಲವೊಂದು ಎಲ್ಲನೂ ಇದ್ದಾವೆ. ಬಂದು ನೋಡಿಕೊಂಡು ಹೋಗಿ. ನೋಡಿ, ಇದು ತುಂಬ ನೀಟಾಗಿ ಫಿನಿಶ್ ಬಂದಿದೆ, ಆದರೆ ಅದೇ ಸ್ವಲ್ಪ ಕಾಸ್ಟ್ಲಿ. ಇವೆಲ್ಲ ಸ್ವಲ್ಪ ಕಡಿಮೆನೇ, ಅದೇ ರೀಸನಬಲ್ ಪ್ರೈಸ್ಗೆ ನಾನು ಕೊಡ್ತೀನಿ. ಇದನ್ನು ಎಲ್ಲನೂ ಅವತ್ತು ತೊಗೊಂಬಂದು ಎಲ್ಲ ಅರೇಂಜ್ ಮಾಡಿಬಿಟ್ಟೆ ಗುರುವಾರ.
ಮತ್ತು ಅವತ್ತು ಎಲ್ಲನೂ ಬಟ್ಟೆ ಸ್ಟಿಚ್ಚಿಂಗು ಎಲ್ಲ ಇತ್ತು ನೈಟಲ್ಲಿ ಬಟ್ಟೆ ಸ್ಟಿಚ್ಚಿಂಗ್ನ ನೋಡಿ ಇದು ಬಂದ್ಬಿಟ್ಟು ಸ್ಯಾರಿನಲ್ಲಿ ಲಂಗ ಹಾಫ್ ಸ್ಯಾರಿಗೆ ಲಂಗ ಹೊಲಿಯೋಕ್ಕಂತ ಹೇಳಿಬಿಟ್ಟು ಕೊಟ್ಟಿದ್ದರು. ಅದಕ್ಕೆ ಹೊಲ್ದಿದ್ದೀನಿ ಅವತ್ತು ನೈಟಲ್ಲೇ ಇದೂ ಹೊಲ್ದಿದ್ದು. ಡೇನಲ್ಲಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಬರ್ತೀವಿ ಅಂತ ಹೇಳಿದರು. ಅಂದರೆ ಇದು ಬಂದ್ಬಿಟ್ಟು ಗುರುವಾರ ನೈಟು ಇದನ್ನು ಸ್ಟಿಚ್ ಮಾಡಿದ್ದು. ಹಾಗೆ ಇತ್ತು ಶುಕ್ರವಾರ ಈ ಥರ ಎಲ್ಲನೂ ಬಟ್ಟೆ ಸ್ಟಿಚ್ಚಿಂಗು ಎಲ್ಲ ಇತ್ತು. ಹಬ್ಬ ನಮ್ಮ ಇದು ದೀಪಾವಳಿ ತೀರಿದ ಮೇಲೆ 11 ದಿನಕ್ಕೆ ಈ ಕಡೆ ಕೆಲವರು ಮಾಡ್ತಾರೆ. ಆ ಹಬ್ಬಕ್ಕೋಸ್ಕರ ಅಂತ ಹೇಳಿಬಿಟ್ಟು ನಾನು ಯಾವ ಥರ ಎಲ್ಲ ಡಿಸೈನ್ ಬ್ಲೌಸಸ್ ಹೊಲ್ದಿದ್ದೆ ಏನು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇನ್ನು ಕೆಲವೊಂದು ವಿಡಿಯೋ ಶೂಟ್ ಮಾಡಿದೆ, ಕೆಲವೊಂದು ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ಈ ಬ್ಲೂ ಕಲರ್ ಸ್ಯಾರಿ ಇತ್ತಲ್ವ, ಅದಕ್ಕೆ ಸ್ಲೀವ್ಸ್ ಎಲ್ಲ ಡಿಸೈನ್ ಎಲ್ಲ ಇಟ್ಟಿದ್ದೆ, ಅದನ್ನು ತೆಗಿಯೋಕ್ಕಾಗಲಿಲ್ಲ. ಮತ್ತು ಇನ್ನೊಂದು ಬ್ಲೌಸು ಬಂದ್ಬಿಟ್ಟು ಈ ಥರ ಎಲ್ಲನೂ ಅದೇ ಹೇಳಿದೆ ಅಲ್ವಾ, ಎಲ್ಲನೂ ಅರ್ಜೆಂಟಾಗಿ ಅಲ್ಲಿ ನಿಂತ್ಕೊಂಡು ತಗೊಂಡೋಗೋ ಥರ ಇರ್ತಾರೆ. ಒಂಥರ ಫೋಟೋ ತಗೊಳ್ಳೋಕ್ಕೂ ಬಿಡೋದಿಲ್ಲ ಆ ಥರ. ಅದೆಲ್ಲ ಆಗೋಯ್ತು. ನೆಕ್ಸ್ಟು ನನ್ನ ಮಗ ಏನೋ ಮೊಬೈಲ್ಗೆ ಅಂತ ಹೇಳಿಬಿಟ್ಟು ಗ್ಲಾಸ್ ಆರ್ಡ್ರ್ ಮಾಡಿದ್ದ. ಅದನ್ನು ವಿಡಿಯೋ ಮಾಡ್ಕೊತಾ ಇದ್ದಾನೆ. ಅಂದರೆ ಡ್ಯಾಮೇಜ್ ಏನಾದರೂ ಇದ್ದರೆ ತೋರಿಸ್ಬೋದಲ್ಲ ಅಂತ ಹೇಳಿಬಿಟ್ಟು ಸರಿ ಅದೂ ಆಗೋದ್ಮೇಲೆ ಇದು ಬಂದ್ಬಿಟ್ಟು ಫ್ರೈಡೇ, ಅದರ ನೆಕ್ಸ್ಟ್ ವೀಕು ಏನೋ ಹಬ್ಬ ಎಲ್ಲ ಮುಗಿದ ಮೇಲೆ ಅದರಲ್ಲಿ ಫ್ರೈಡೇ ಇದು ಬಂದ್ಬಿಟ್ಟು ಅವತ್ತು ಬೆಳಿಗ್ಗೆನೇ 8 o'clockಗೆಲ್ಲ ಬಂದುಬಿಟ್ಟಿದ್ರು ಅವರು. ಎಲ್ಲ ಹೋಗಬೇಕು, ಮದುವೆ ಇದೆ, ಮತ್ತು ಇರುಮುಡಿಗಳು, ಇವಾಗ ಇರುಮುಡಿ ಜಾಸ್ತಿ ಅಲ್ವಾ ಅಯ್ಯಪ್ಪ ಸ್ವಾಮಿಯವರು, ಅದಕ್ಕೆ ಬಟ್ಟೆ ಈ ಥರ ಎಲ್ಲನೂ ಇದು ಜಾಸ್ತಿ ಅಂತ ಹೇಳಿಬಿಟ್ಟು ಈ ಥರ ಬಂದಿದ್ದರು. ಸರಿ ಆವಾಗ ನನ್ನ ಮಕ್ಳಿಗೂ ಇದೆಲ್ಲ ಮಾಡಿಬಿಟ್ಟು ಬೇಗನೆ ಅವ್ರಿಗೂ ಉಪ್ಮಾ ಮಾಡಿ ಮಕ್ಳಿಗೂ ವೆಜ್ ರೈಸು ಆ ಥರ ಮಾಡಿ ಕೊಟ್ಟು ಕಳಿಸ್ಬಿಟ್ಟಿದ್ದೆ. ಅವ್ರಿಗೆ ಉಪ್ಮಾ ಮಾಡಿದ್ದೆ, ಅದಕ್ಕೆ ಬೇಗ ಆಗೋಗಿತ್ತು. ಈ ಥರ ಟೈಮಲ್ಲಿ ಅಂದರೆ ಅವ್ರಿಗೆಲ್ಲ ಮಾಡಿ ಇಟ್ಬಿಟ್ಟಿದ್ರೆ ಎಷ್ಟೊತ್ತಾದರೂ ಆಗಲಿ ಮಾಡ್ಬೋದು. ಅರ್ಧಂಬರ್ಧ ಇದ್ದರೆ ಅವರು ಊಟಕ್ಕೆ ಎಲ್ಲನೂ ಕಾಂಪ್ರಮೈಸ್ ಆಗೋದಿಲ್ಲ. ಅವ್ರಿಗೆ ಮಾಡಿ ಇಡೋದು ಇಟ್ಬಿಡ್ಬೇಕು. ಸರಿ ಅಂತೇಳ್ಬಿಟ್ಟು ಅದು ಯಾವತ್ತು ಬೇಗ ಆಗೋಗಿರೋದ್ರಿಂದ ಸರಿ ಅವ್ರಿಗೆ ಐಬ್ರೋ ಹಾಗೆ ಬ್ಲೀಚು ಫೇಶಿಯಲ್ ಮಾಡಬೇಕಾಗಿತ್ತು. ಮಾಡಿದಂಥದ್ದು ಈ ಥರ ನನ್ನ ಕೆಲಸ ಲೈಫ್ ರೊಟೀನು ಎಲ್ಲನೂ ಈ ಥರ ಇದ್ದಾವೆ. ಐ ಹೋಪ್ ನಿಮಗೆ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತವೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಲ್ವ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹೇಗಿದೆ ಏನು ಅಂತ ಹೇಳಿಬಿಟ್ಟು. ಇನ್ನು ಇಲ್ಲಿ ಕೆಲವರು ಐಬ್ರೋ ಮಾಡೋದೂ ಗೊತ್ತಲ್ಲ, ನೀವು ಫೇಶಿಯಲ್ ಕೂಡ ಮಾಡ್ತೀಯಾ ಅಂತ ಕೇಳ್ತಾರೆ ವಿಚಿತ್ರವಾಗಿ. ಅದು ಏನು ಅಂತಲೂ ಗೊತ್ತಿಲ್ಲ. ಇನ್ನು ಪಾರ್ಲರ್ ಅಂದರೆ ಎಲ್ಲನೂ ಇರುತ್ತಲ್ವ, ಹಾಗೆ ಬಟ್ಟೆ ಸ್ಟಿಚಿಂಗು ಅದೂ ಇರುತ್ತಲ್ವ. ಕೆಲವರಿಗೆಲ್ಲನೂ ಇನ್ನೂ ಗೊತ್ತೇ ಇಲ್ಲ ಆ ಥರ ಎಲ್ಲನೂ. ಕೆಲವರು ಅದೇ ಈ ವಿಡಿಯೋಗಳನ್ನ ನೋಡಿ ಕೆಲವರು ತಿಳ್ಕೊಂಡಿದ್ದಾರೆ ಆ ಥರ ಎಲ್ಲನೂ. ಇದೆ ಯಾರಿಗಾದರೂ ಗೊತ್ತಿಲ್ಲದೆ ಇದ್ದರೆ ಈ ವಿಡಿಯೋಗಳ ಮೂಲಕ ಆದರೂ ನೋಡಿ ಬರ್ತೀರಾ ಅಂತ ಹೇಳಿಬಿಟ್ಟು, ಹಾಗೆ ನನ್ನ ಲೈಫ್ ರೊಟೀನ್ ಹೇಗಿರುತ್ತೆ, ನಾನು ಯಾವ ಥರ ಎಲ್ಲ ಏನೆಲ್ಲ ಕೆಲಸ ಮಾಡ್ತೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು ನಾನು ವಿಡಿಯೋನ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನೀವೂ ಏನಾದರೂ ಈ ಥರ ಮಾಡ್ಕೋಬೋದಲ್ವ, ಮನೆಯಲ್ಲೇ ಇದ್ಕೊಂಡು. ಹೌಸ್ ವೈಫ್ಸು ಅಂದರೆ ಮನೆ ಕೆಲಸ ಮಾಡಿಕೊಂಡು ಇದ್ದೋದ್ರೇ ಆಗೋದಿಲ್ಲ. ನಮ್ಮ ಇನ್ಕಮ್ಮನ್ನು ನಾವೂ ನೋಡ್ಕೋಬೇಕು. ಎಷ್ಟು ಅಂತಲೇ ಅವರು ಕೊಡ್ತಾರೆ ಇವರು ಕೊಡ್ತಾರೆ ಅಂತ ಹೇಳಿಬಿಟ್ಟು ಕಾತ್ಕೊಂಡಿದ್ರೂ ಆಗೋದಿಲ್ಲ. ಎಲ್ಲದಕ್ಕೂ ಬೇರೆಯವ್ರ ಹತ್ರ ಕೈ ಚಾಚಿಕೊಂಡು ಅವರೆಷ್ಟೇ ಕೊಡ್ಬೋದು, ಇಲ್ಲ ಕೊಡ್ದೇನೂ ಇರ್ಬೋದು. ನಮ್ಮ ಕೈಯಲ್ಲಿ ಕೆಲಸ ಅನ್ನೋದು ಒಂದು ಇರಲೇಬೇಕು. ಕೆಲವ್ರಿಗೆ ಆವಾಗ ಆಚೆ ಹೋಗಿ ದುಡಿಯೋ ಅಷ್ಟು ಕೆಲವ್ರಿಗೆ ಇರೋದಿಲ್ಲ. ಈ ಥರ ಮನೆಯಲ್ಲೇ ಏನಾದರೂ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಏನಾದರೂ ಪ್ರಯತ್ನ ಪಟ್ರೇ, ಕೈಯಲ್ಲಿ ಕೆಲಸ ಇಲ್ಲ ಅಂತ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಎಲ್ಲದಕ್ಕೂ ಅದೇ ಅವ್ರ ಹತ್ರ ಕೈ ಚಾಚಬೇಕು. ಅವ್ರಿಗೆ ಏನಕ್ಕೆ ಏನು ಹೇಗೆ ಅಂತೇಳಿ ಕೇಳ್ತಾರೆ. ಮತ್ತು ಅದೇನಕ್ಕೆ ಇದೇನಕ್ಕೆ ಅಂತ ಎಲ್ಲನೂ ಹೇಳ್ತಾರೆ. ಈ ಥರ ಏನೋ ಒಂದು ನಮ್ಮ ಕೈಯಲ್ಲಿ ಕೆಲಸ ಇದ್ದರೆ ನಮ್ಮ ಖರ್ಚಿಗಾದರೂ
ನಾವು ಅಂದರೆ ಎಷ್ಟಾದರೂ ಈ ಥರ ಇದೆ ಅಂತ ಹೇಳಿಬಿಟ್ಟು ನಮ್ಮ ಖರ್ಚಿಗಾದರೂ ನಾವು ನೋಡ್ಕೋಬೋದಲ್ವ. ಈ ಥರ ಏನಾದರೂ ಮಾಡಿಕೊಂಡ್ರೆ ನೀವು ಬಟ್ಟೆ ಸ್ಟಿಚ್ಚಿಂಗು, ಪಾರ್ಲರು ಈ ಥರ ಅಂತಲೇ ಅಲ್ಲ. ಇವಾಗ ಪಾರ್ಲರು ಅಂದರೆ ಎಲ್ಲಾದರೂ ಬಸ್ ಸ್ಟ್ಯಾಂಡಲ್ಲಿ ಇಟ್ಕೋಬೇಕು. ಇವಾಗ ಎಲ್ಲರೂ ಬಂದವರೆಲ್ಲ ಹೇಳ್ತಾರೆ ಬಸ್ ಸ್ಟ್ಯಾಂಡಲ್ಲಿ ಇರಬಾರ್ದಾ, ಇಲ್ಲಿಟ್ಬಿಟ್ಟಿರಿ ಅಂತ ಹೇಳ್ಬಿಟ್ಟು ಹೇಳಬೇಕು ಅಂದರೆ ಇದು ಅಡ್ವಾಂಟೇಜೂ ಹೌದು, ಮಾಡಿಸ್ಕೊಳ್ಳೋವರೆಗೂ ಮಾಡೋವರೆಗೂ ಅಂತೆ ಅಷ್ಟೇ. ಅಂದರೆ ಮನೆಯಲ್ಲಿದ್ದರೆ, ಇವಾಗ ಮನೆಯಲ್ಲಿ ಇರ್ತೀನಲ್ವ, ಯಾವ ಟೈಮ್ಗಾದರೂ ಬಂದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಏನು ಮನೆಯಲ್ಲೇ ಇದ್ದೀನಲ್ಲ, ಇರ್ತಾಳೆ ಹೋಗ್ಬೋದು ಅಂತ ಹೇಳಿಬಿಟ್ಟು ಯಾವ ಟೈಮ್ಗಾದ್ರೂ ಬಂದು ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಅದೇ ಬಸ್ ಸ್ಟ್ಯಾಂಡಲ್ಲಿಟ್ಟರೆ ನಮಗೆ ಇಷ್ಟೇ ಟೈಮು ಹೋಗಿ ಓಪನ್ ಮಾಡಬೇಕು, ಇಷ್ಟೇ ಟೈಮ್ಗೆ ಹೋಗಿ ಬಂದುಬಿಡ್ಬೇಕು, ಆ ಥರ ಇರುತ್ತೆ. ಇಲ್ಲಿ ಆಗಲ್ಲ. ಈ ಸೀಸನ್ ಟೈಮಲ್ಲಿ, ಹಬ್ಬಗಳ ಟೈಮ್ಗಳಲ್ಲಿ ಎಲ್ಲನೂ 8 o'clock 9 o'clock ಆ ಥರ ಎಲ್ಲನೂ ಬರ್ತಾ ಇರ್ತಾರೆ. ಅದೇ ಆ ಟೈಮಲ್ಲಿ ನಾವು ಬಸ್ ಸ್ಟ್ಯಾಂಡಲ್ಲಿ ಅಂಗಡಿ ಇಟ್ಟರೆ ಅಲ್ಲೇ ಅಷ್ಟೊತ್ತಲ್ಲಿ ಇರೋಕ್ಕಾಗೋದಿಲ್ವಲ್ಲ. ಅದು ಬೇರೆ ಬಟ್ಟೆನೂ ಸ್ಟಿಚ್ ಮಾಡ್ತಾ ಇರ್ತೀನಿ. ಅದು ಯಾವಾಗಂದರೆ ಅವಾಗ, ಎಷ್ಟೊತ್ತಂದರೆ ಅಷ್ಟೊತ್ತಲ್ಲಿ ನೈಟಲ್ಲೆಲ್ಲನೂ ಸ್ಟಿಚ್ ಮಾಡ್ತಾ ಇರ್ತೀನಿ. ಇದೇ ಬಸ್ ಸ್ಟ್ಯಾಂಡಲ್ಲಿ ಇಟ್ಕೊಂಬಿಟ್ರೆ ನಾವು ಆ ಥರ ಮಾಡೋಕ್ಕೆ ಆಗೋದಿಲ್ವಲ್ಲ. ಅದಕ್ಕೋಸ್ಕರ ಅಂದರೆ ಅದೇ ಹೇಳ್ತೀನಲ್ಲ, ಒಂದೊಂದು ಸಾರಿ ಕೆಲಸ, ಇವಾಗ ಅಡುಗೆ ಕೆಲಸ ಏನೂ ಆಗಿರೋದಿಲ್ಲ. ಈ ಹಬ್ಬದ ಟೈಮಗಳಲ್ಲಿ ಪೂಜೆಗಳು ಈ ಥರ ಮಾಡ್ತಾ ಇರೋವಾಗ ಅವಾಗೇ ಬಂದು ಕರೀತಾರೆ. ಆವಾಗ ಒಂಥರ ಕೋಪನಾಗುತ್ತೆ, ಅರ್ಥ ಮಾಡ್ಕೊಳ್ಳಲ್ವಲ್ಲ. ಇರೋದೊಬ್ಳು ಕೆಲಸಗಳೆಲ್ಲ ಇರ್ತವೆ, ಈ ಟೈಮಲ್ಲಿ ಬರ್ತಾರೆ ಅಂತ ಹೇಳಿ ಕೋಪನೂ ಬರುತ್ತೆ. ಅಲ್ಲಿಂದ ಬಂದಿದ್ದಾರಲ್ಲಪ್ಪ ನನ್ನನ್ನು ನಂಬ್ಕೊಂಡು ಅಂತ ಹೇಳಿಬಿಟ್ಟು ಖುಷಿನೂ ಆಗುತ್ತೆ. ಆ ಥರ ನಮಗೆ ಹೆಣ್ಮಕ್ಳಿಗೆ ಅಂದರೆ ಯಾವುದಾದ್ರೂ ಒಂದು ಕೆಲಸ ಇರಲೇಬೇಕು. ನೋಡಿ, ನಾನು ಬಂದ್ಬಿಟ್ಟು ಇವಾಗ ನನಗೆ ಮನೆಯಲ್ಲಿ ಎಷ್ಟೋ ಅಷ್ಟೇ, ಅದೇ ಆಚೆ ಹೋಗಿ ಕೆಲಸ ಮಾಡಿಕೊಂಡು, ಅಂದರೆ ಯಾವಾಗಲೂ ನಾವು ಚಿಕ್ಕವರಿಂದಾಗೂ ಅಷ್ಟೇ, ನಮ್ಮ ಅಪ್ಪ ಅವರು ಏನೇ ಬೇಕಿದ್ದರೂ ಅವರೇ ಒಂದು ಸ್ಟಿಕ್ಕರ್, ನೈನ್ ಪಾಲಿಶಿಂದ ಹಿಡಿದು ಆಚೆ ಕಳಿಸ್ದಿರ ಅವರೇ ಹೋಗಿ ತಗೊಂಡು ಬಂದು ನಮಗೆ ಕೊಡ್ತಾ ಇದ್ದಂಥದ್ದು. ಆ ಥರ ಮನೆಯಲ್ಲೇ ಇರೋ ಟೈಪು ನಾವು. ಇವಾಗ ಆಚೆಗೆ ಹೋಗಬೇಕು, 4 ಜನರ ಮುಂದ್ಗಡೆ ಹೋಗಿ ಕೆಲಸ ಮಾಡಬೇಕು ಅಂದರೆ ಆಗೋದಿಲ್ಲ. ಆ ಥರ ಇರೋವರೆಗೆ ಈ ಥರ ಕೆಲಸಗಳು ಎಲ್ಲನೂ ಚೆನ್ನಾಗಿ ಒಪ್ಪುತ್ತೆ. ಅಂದರೆ ಈ ಸಿಟಿಗಳಲ್ಲಿ ಇಟ್ಕೊಂಡ್ರೆ ಪರವಾಗಿಲ್ಲ. ಈ ಹಳ್ಳಿಗಳಲ್ಲಿ ಅಂದರೆ ಒಂದೇ ಪಾರ್ಲರ್ ಒಂದೇ ನಂಬ್ಕೋಬಾರ್ದು. ಈ ಬಟ್ಟೆ ಅಂದರೆ ನಾವು ನೀಟಾಗಿ ಚೆನ್ನಾಗಿ ಹೊಲ್ಕೊಡ್ತೀವಿ ಅಂದರೆ ಬಟ್ಟೆಗಳಲ್ಲಿ ಪರವಾಗಿಲ್ಲ. ಅಷ್ಟು ಏನಾದರೂ ಅವ್ರ ಖರ್ಚಿಗೆ ಅವರು ಈ ಥರ ಏನಾದರೂ ಮಾಡ್ಕೋಬೋದು. ನೀವು ಟ್ರೈ ಮಾಡಿ. ಎಷ್ಟೇ ಆಗಲಿ, ಅವ್ರು ಸಂಪಾದನೆ ಮಾಡ್ತಾರೆ, ಇವ್ರು ಸಂಪಾದನೆ ಮಾಡ್ತಾರೆ, ಕೊಡ್ತಾರೆ, ನಮಗೇನು ಅಂತ ಹೇಳಿ ಇರಬಾರ್ದು. ನಮ್ಮ ಕೈಲಿ ಕೆಲಸ ಅನ್ನೋದು ಇರಬೇಕು, ನಮ್ಮ ಸ್ವಂತ ಅನ್ನೋದು ಇರಲೇಬೇಕು. ಅದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನಿಮಗೆಲ್ಲ ಏನು ಅನಿಸುತ್ತೆ, ಏನು ಹೇಗೆ ಅಂತ ಹೇಳಿಬಿಟ್ಟು ಕಾಮೆಂಟ್ ಮಾಡಿ. ಇವಾಗ ಓದ್ಕೋಬೋದು, ಓದಿರೋರು ಎಲ್ಲನೂ ಓದಿರೋರಿಗೆಲ್ಲನೂ ನಮಗಿಂಥದ್ದೇ ಕೆಲಸ ಬೇಕು ಅಂದರೆ ಬರೋದಿಲ್ಲ. ಹಾಗಂತ ಅಂದರೆ ಓದಿರೋರಿಗೆ ಕೆಲಸ ಬರಲ್ಲ ಅಂತ ಓದಬಾರ್ದು ಅಂತ ಹೇಳಿ ಅಲ್ಲ. ಈ ಥರ ಓದಿದ್ರೆ ಇಂಥದ್ದೇ ಕೆಲಸಕ್ಕೆ ಹೋಗಬೇಕು ಅಂತ ಇರುತ್ತೆ. ಈ ಥರ ಏನಾದರೂ ಕೈ ಕೆಲಸ ಅನ್ನೋ ಥರ ಮಾಡಿದ್ರೆ ನಾವು ಓದ್ಮೇಲೆ ಇದು ಡಿಪೆಂಡ್ ಇರೋದಿಲ್ಲ. ನಾವು ಎಷ್ಟಾದರೂ ಓದಿರಲಿ, ಏನಾದರೂ ಮಾಡಿರಲಿ, ನಾವು ನಮ್ಮ ಕೆಲಸ ನಾವು ಮಾಡ್ಕೋಬೋದು. ಇವಾಗ ಅದೇ ಓದಿರೋವರಾದರೆ ಸಿಟಿಗಳಲ್ಲಿ ಅವ್ರಿಗೆ ಯಾವುದೋ ಒಂದು ಕೆಲಸ ಸಿಗತ್ತೆ, ಹೋಗ್ತಾ ಇರ್ತಾರೆ ಏನಕ್ಕಾದರೂ. ಅದೇ ಕಡಿಮೆ ಓದಿರೋವರು ಈ ಥರ ಎಲ್ಲ ಇರ್ತಾರಲ್ಲ, ಅವರಿಗೆ ಎಲ್ಲನೂ ಆಗೋದಿಲ್ಲ. ಎಲ್ಲರೂ ಕೆಲಸಗಳೇ ಮಾಡಬೇಕು ಆ ಥರ ಅಂತ. ಆದ್ರೂ ಕೆಲಸ ಮಾಡಲೇಬೇಕಾಗತ್ತೆ. ನಮ್ಮ ಕೈಯಲ್ಲಿ ಕೆಲಸ ಒಂದು ಇರಬೇಕು, ನಮ್ಮ ಕೈಯಲ್ಲಿ ಬರೋ ಇನ್ಕಮ್ಮು ಇರಲೇಬೇಕು ಅಂತ ಹೇಳಿ ನನ್ನ ಒಪಿನಿಯನ್ನು. ನಮ್ಮ ಯಜಮಾನ್ರಾಗಲಿ ನಮ್ಮವರಾಗಲಿ ಎಷ್ಟೇ ದುಡಿದು ಈ ಸಂಪಾದನೆ ಮಾಡಿ ಅವ್ರು ಮಾಡ್ತಾರಪ್ಪ ಅಂದ್ರೂ ನಮ್ಮ ಕೈಯಲ್ಲಿ ಅನ್ನೋದು ನಮ್ಮ ಕೆಲಸ ಇರಲೇಬೇಕಾಗತ್ತೆ. ಅದನ್ನು ಸುಮ್ಮನೆ ಇರೋವರು ಸ್ವಲ್ಪ ತಿಳ್ಕೊಂಡು ಏನಾದರೂ ಮಾಡೋಕ್ಕೆ ಟ್ರೈ ಮಾಡಿ. ಅದೆಲ್ಲ ಫೇಶಿಯಲ್ಲು ಎಲ್ಲ ಆಗೋದ್ಮೇಲೆ ನಾನು ಇಲ್ಲಿ ತುಂಬಾ ದಿನ ಆಯಿತು ಹೇರ್ ಕೇರು ಈ ಥರ ಎಲ್ಲ ಮಾಡಿ, ಈ ಬಟ್ಟೆ ಸ್ಟಿಚ್ಚಿಂಗಲ್ಲಿ ಹೀಗೆ ಹಾಗೆ ಇದ್ದೋಗಿದ್ದೆ, ಏನು ಮಾಡ್ಕೊಳ್ಳೋಕ್ಕೆ ಆಗಲೇ ಇಲ್ಲ. ಸರಿ ಅಂತ ಹೇಳ್ಬಿಟ್ಟು ನೋಡಿ, ಇಲ್ಲಿ ಬಂದ್ಬಿಟ್ಟು ಟೀ ಪೌಡರು ಮತ್ತು
ಸಾರಿ, ಅದು ಮರ್ತೋದೆ ಎಲೆಗಳು. ಇದನ್ನು ಎಲ್ಲನೂ ಕುದಿಸ್ತಾ ಇದ್ದೀನಿ. ಈಗಾಗಲೇ ನಿಮಗೆ ಹೇಳಿದ್ದೀನಿ ಆ ಎಲೆ ಏನು ಅಂತ ಹೇಳ್ಬಿಟ್ಟು, ಹಾಗೆ ನೆನೆಸ್ಕೊಂಡು ಹೇಳ್ತೀನಿ. ಈ ಥರ ಎಲ್ಲನೂ ಚೆನ್ನಾಗಿ ಕುದಿಸ್ಕೊಂಬಿಟ್ಟು ಆರಿದ್ಮೇಲೆ ಹೆನ್ನ ಹಾಕ್ಕೊಳ್ಳೋಣ ತಲೆಗೆ ಅಂತ ಹೇಳಿಬಿಟ್ಟು ಇದನ್ನು ಮಾಡ್ತಾಯಿದ್ದೀನಿ. ನೋಡಿ, ಅದು ಬಂದ್ಬಿಟ್ಟು ಚೆನ್ನಾಗಿ ಕುದೀತಾ ಇದೆ. ಟೀ ಪೌಡರು ಅಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸಿ, ಇದು ಬಂದ್ಬಿಟ್ಟು ಇಂಡಿಗೋ ಪೌಡರು ಮತ್ತು ಹೆನ್ನ ಪೌಡರು ಎರಡೂ ಮಿಕ್ಸ್ ಮಾಡಿ ತಲೆಗೆ ಹಚ್ಚೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನೋಡಿ, ಇದು ಇಂಡಿಗೋ ಪೌಡರು 2 ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ಅದೇ ನಿಮ್ಮ ತಲೆ ಕೂದಲು ಎಷ್ಟಿರುತ್ತೆ ಏನು ಹೇಗೆ ಅಂತ ಹೇಳಿ ನೋಡಿಕೊಂಡು ನೀವು ಪೌಡರ್ನ ತಗೊಳ್ಳಿ. ನಾನು ಇಂಡಿಗೋ ಪೌಡರ್ 2 ಸ್ಪೂನ್ ಹಾಕಿದ್ರೆ ಮೆಹಂದಿ ಪೌಡರ್ 2 ಸ್ಪೂನು ಆ ಥರ ಹಾಕಿರೋದು. ಇದಕ್ಕೆ ಬೇಕಿದ್ರೆ ಮೊಟ್ಟೆನೂ ಹಾಗೆ ಕಲಿಸ್ಕೊಂಡು ನಾವು ಹಾಕ್ಕೋಬೋದು ತಲೆಗೆ. ನೋಡಿ, ಇವಾಗ ಟೀ ಡಿಕಾಷನ್ನು ಚೆನ್ನಾಗಿ ಆರಿದ್ಮೇಲೆ ನಾನು ಇಲ್ಲಿ ಬಂದ್ಬಿಟ್ಟು ಕಲಿಸ್ಕೊತಾ ಇದ್ದೀನಿ. ಕಲಸಿನೂ ಅಷ್ಟೇ ಒಂದು 1 ಅವರ್ ಹಾಫ್ ಆನ್ ಅವರ್ ಈ ಥರ ಹಾಗೆ ಇಟ್ಬಿಡ್ಬೇಕು. ಇಲ್ಲಾಂದರೆ ನೀವು ನೈಟಲ್ಲಿನೂ ಅಷ್ಟೇ ಕಲಸಿ ಇಟ್ಬಿಟ್ಟು ಮತ್ತು ಬೆಳಗ್ಗೆಗೆ ಹಾಕ್ಕೊಂಡ್ರೂ ಇನ್ನೂ ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಬರುತ್ತೆ. ಅಂದರೆ ಇದು ಬಂದ್ಬಿಟ್ಟು ಒಂದೇ ಸಲ ಫುಲ್ ಬ್ಲಾಕ್ ಬರಬೇಕು ಅಂದರೆ ಬರೋದಿಲ್ಲ. ನಮಗೆ ಇದು ಗ್ರೇ ಹೇರ್ಸ್ ಆಗ್ತವೆ, ಅಂದರೆ ವೈಟ್ ಹೇರ್ಸ್ ಇರೋದು ಗ್ರೇ ಹೇರ್ಸ್ ಆಗ್ತವೆ, ಹಾಗೆ ಬ್ಲ್ಯಾಕ್ ಹೇರ್ಸ್ ಇರೋದು ಹಾಗೆ ಇರ್ತವೆ. ಆ ಥರ ಒಂದ್ಸಲ ಟ್ರೈ ಮಾಡಿ. ನಾನು ಇದನ್ನು ಚೆನ್ನಾಗಿ ತಲೆಗೆ ಹಚ್ಕೊಂಡು 1 ಅವರ್ ಬಿಟ್ಟು ತಲೆ ಸ್ನಾನ ಮಾಡ್ತೀನಿ. ಅವತ್ತು ಶಾಂಪು ಆ ಥರ ಏನೂ ಹಾಕೋದಿಲ್ಲ. ಮತ್ತು ಆವತ್ತೇ ನೋಡಿ ಈ ಥರ ಬ್ಲೌಸೂ ಸ್ಟಿಚ್ ಮಾಡಿದೆ. ಅದು ಬಂದ್ಬಿಟ್ಟು ತಲೆಗೆ ಹಚ್ಕೊಂಡಿದ್ದು ಸ್ವಲ್ಪ ಲೇಟಾಗಿ ಹಚ್ಕೊಂಡು, ಹೇಳಬೇಕು ಅಂದರೆ ಆವತ್ತು ಅದು ಕಲಿಸ್ಬಿಟ್ಟು ಹಾಗೆ ಬಿಟ್ಬಿಟ್ಟಿದ್ದೆ. ನೆಕ್ಸ್ಟ್ ಡೇ ಹಚ್ಕೊಂಡೆ. ಇವಾಗ ನೋಡಿ ಈ ಥರ ಬ್ಲೌಸು ಬೇಗ ಸ್ಟಿಚ್ ಮಾಡೋದಿತ್ತು ಅರ್ಜೆಂಟಾಗಿ ಅಂತ ಹೇಳಿಬಿಟ್ಟು ಈ ಥರ ಇದ್ದೋಗಿದ್ದೆ. ನೋಡಿದ್ರಲ್ವ ಯಾವ ಥರ ಇದೆ. ತುಂಬಾ ಇಷ್ಟ ಆಯಿತು ನನಗೆ ಈ ಡಿಸೈನ್ ಅಂತೂ. ಈ ಬ್ಲೌಸು ತುಂಬಾ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಅಂತ ಹೇಳಿಬಿಟ್ಟು. ನೋಡಿ, ಸ್ಲೀವ್ಸ್ಗೆ ಈ ಥರ ಡಿಸೈನು ಇಟ್ಟಿದ್ದೀನಿ. ಹಾಗೆ ಬ್ಯಾಕ್ಗೆ ಲೀವ್ಸ್ ಟೈಪ್, ಅಂದರೆ ಎಲೆಗಳ ಥರ ಬ್ಯಾಕ್ಗೆ ಎಲ್ಲನೂ ತುಂಬಾ ಇಷ್ಟ ಆಯಿತು. ಚೆನ್ನಾಗಿ ಬಂದಿತ್ತು ಡಿಸೈನು ಎಲ್ಲನೂ. ಅಂದರೆ ಅವರು ಹೇಳ್ತಾರೆ ಹಂಗೋಲಿರಿ ಹಿಂಗೋಲಿರಿ ಅಂತ ಹೇಳಿಬಿಟ್ಟು ಕೊಡೋವಾಗ ತುಂಬಾ ಡಿಸಪಾಯಿಂಟ್ ಆಗುತ್ತೆ. ಇದು ನೈಟಲ್ಲಿ ನಾನು 1.5 ಅಂದರೆ 1.5 ಆಯಿತು ನೈಟಲ್ಲಿ ಸ್ಟಿಚ್ ಮಾಡಿದ್ದು. ಅದನ್ನು ಅಂದರೆ ಅರ್ಜೆಂಟಾಗಿ ಬರ್ತೀವಿ, ಹಬ್ಬ ಇದೆ ಅಂತ ಹೇಳಿದೆ ಅಲ್ವಾ, ಆ ಟೈಮಲ್ಲಿ ಹೊಲ್ದಿದ್ದು. ಅರ್ಜೆಂಟಾಗಿ ಬೇಕು ನನಗೆ ಬೆಳಗ್ಗೆನೆ ಅಂತ ಹೇಳಿದ್ದಕ್ಕೆ ನೈಟೆಲ್ಲ ಸ್ಟಿಚ್ ಮಾಡಿದೆ. ಆದರೆ ಅವರು ಬರಲಿಲ್ಲ. ಇವತ್ತು ಬಂದ್ಬಿಟ್ಟು ಬೀಡ್ಸ್ನ ಸ್ಟಿಚ್ ಮಾಡಿದ್ದು ಲೀವ್ಸ್ಗೆ ಎಲ್ಲನೂ. ಅದಕ್ಕೆ ಹಾಗೆ ಒಂದು ಕ್ಲಿಪ್ಪಿಂಗ್ ನಾನು ತೊಗೊಂಡಿದ್ದು. ಮತ್ತು ಬರಲೇ ಇಲ್ಲ. ಬಂದವರು ಹೇಗೆ ಬಂದರು ಗೊತ್ತಾ, ಅಲ್ಲಿ ನಾನು ಇನ್ನು ಸ್ಯಾರೀಸ್ಗೆ ಕುಚ್ಚೂ ಹೊಲ್ದಿದ್ದೆ. ಎಲ್ಲನೂ ನೋಡಿ ಅಮೌಂಟ್ ನೋಡಿದ್ರೆ ತುಂಬಾ ಡಿಸಪಾಯಿಂಟ್ ಆಗಿ ಕೊಟ್ಬಿಟ್ಟು ಹೋದರು. ಇನ್ನೊಂದು ಯಾವುದ್ರಲ್ಲಾದರೂ ಅವ್ರನ್ನ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೋದೆ. ಏನು ಮಾಡೋಕ್ಕಾಗಲ್ಲ, ಆ ಥರ ಜನಗಳು ಸಿಗ್ತಾರೆ. ನೈಟೆಲ್ಲ ನಿದ್ದೆ ಇಲ್ದಿರೋ ಹೊಲ್ದು ಇದು ಮಾಡಿದ್ದಕ್ಕೂ ಅಮೌಂಟು ಸರಿಯಾಗಿ ಕೊಡೋದಿಲ್ಲ. ಎಲ್ಲರೂ ಅದೇ ಥರನೇ ಸಿಗ್ತಾರೆ. ಏನು ಮಾಡೋದು ಗೊತ್ತಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.